ಗೈಸ್ ಬಂಡಿ ಮಂಕಳಮ್ಮ ದೇವಸ್ಥಾನಕ್ಕೆ ಬಂದ್ವಿ ಈಗ. ಸಮಾಧಾನ ಆಯ್ತಮ್ಮ ಇವಾಗ ಮಂಜಕ್ಕ ನಿಂಗೆ? ಯಾವಾಗಲೂ ಬಂಡೆ ಮಂಕಳಮ್ಮಗೆ ಒಂದ್ಸರಿ ಕರ್ಕೊಂಡೋಗು ಗೈಸ್. ನಮ್ಮ ಅತ್ತೆಯವ್ರು ಬಂದವ್ರೆ. ಆಯ್ತಾ? ಹಾಯ್, ಸೂಪರಾಗಿ ಕಾಣಿಸ್ತಾ ಇದೆಯಾ? ಗೈಸ್ ಇವರು ನಮ್ಮ ಅತ್ತೆ ಸೊಸೆ. ಗೈಸ್ ನೋಡಿ, ಅವ್ರ ತಾತ ಕಾಸು ಕೊಡ್ತಾರೆ ಪಾತ್ರೆ ತೊಳೆಯೋದಕ್ಕೆ. 100 ರೂಪಾಯಿ ಕೊಡ್ತಾರೆ. 100 ರೂಪಾಯಿ ಬರುತ್ತೆ ಪೂಜಾ. ಗೈಸ್ ಪಾತ್ರೆ ಇಷ್ಟೇ ಇರೋದು, ಎರಡೇ ಪಾತ್ರೆಗೆ 100 ರೂಪಾಯಿ ಕೊಡ್ತಾವ್ರೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್ ನಾವಿವತ್ತು ಮೆಟ್ರೋಯಿಂದ ಬ್ಲಾಗ್ ಮಾಡ್ತಾಯಿದ್ದೀವಿ. ನಮ್ಮಮ್ಮ ಮತ್ತು ಮಂಜಕ್ಕ ಇಬ್ಬರು ಬರ್ತಾಯಿದ್ದಾರೆ. ಇವತ್ತು ಬಂಡಿ ಮಂಕಳಮ್ಮ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ನೋಡಿ ಲಿಫ್ಟಲ್ಲಿ ಹೋಗ್ತೀಯಾ? ನಮ್ಮ ಮಂಜಕ್ಕ ಲಿಫ್ಟಲ್ಲಿ ಹೋಗೋದು ಕಲ್ತ್ಕೊಂಡ್ಬಿಟ್ಟಾರೆ. ಬೆಂಗಳೂರಿಗೆ ಬಂದು ನಮ್ಮಮ್ಮನೂ ಕಲ್ತ್ಕೊಂಡ್ಬಿಟ್ಟಿದ್ದಾರಂತೆ. ನೋಡಿ ಹೋಗ್ತಾಯಿದ್ದಾರೆ. ಅಮ್ಮ ನೋಡಿ ಗೈಸ್, ನಮ್ಮಮ್ಮ ಮೆಟ್ರೋನಲ್ಲಿ ಹೋಗೋದು ಕಲ್ತ್ಕೊಂಡ್ಬಿಟ್ಟಿದ್ದಾರೆ. ಲಿಫ್ಟಲ್ಲಿ ಹೋಗೋದು. ಮಂಜಕ್ಕ ಇವ್ರು ದಿಗ್ಲ ಹೇಳ್ದಾ? ಮಾ ಇವ್ರು ಶಪ್ಪು ಆಯನು ಮಂಜಕ್ಕ. ನೋಡಿ ನಮ್ಮ ಮಂಜಕ್ಕ ಮತ್ತು ನಮ್ಮ ಅಮ್ಮನ ಇವತ್ತು ಬಂಡೆ ಮಂಕಳಮ್ಮ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮಮ್ಮ ಮತ್ತು ಮಂಜಕ್ಕ ತುಂಬ ದಿನದಿಂದ ಇನ್ನೊಂದು ಸರಿ ಕರ್ಕೊಂಡೋಗು ಬಂಡೆ ಮಂಕಳಮ್ಮಗೆ ಅಂತ ಇದ್ರು. ಅದಕ್ಕೆ ಕರ್ಕೊಂಡು ಹೋಗ್ತಾಯಿದ್ದೀನಿ. ಇವತ್ತು ಆಷಾಢ ಶುಕ್ರವಾರ ಬೇರೆ ಫುಲ್ ರಶ್ ಇರುತ್ತೆ. ಏನು ಮಾಡ್ತಾರೋ ಗೊತ್ತಿಲ್ಲ. ನಮ್ಮಮ್ಮ ಕ್ಯೂ ಅಲ್ಲಿ ಬೇರೆ ನಿಂತ್ಕೊಳ್ಳೋದಕ್ಕಾಗಲ್ಲ. ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಅಲ್ಲಮ್ಮ ಕಮ್ಮಿ ಇದ್ರೆ ಜಾಸ್ತಿ ಇದ್ರೆ ಆಗಲ್ಲ. ಇವತ್ತು ಫುಲ್ ರಶ್ಶೇ ಇರುತ್ತೆ ಎಲ್ಲೋದ್ರೂ. ಆಷಾಢ ಶುಕ್ರವಾರ 2 ಗಂಟೆ ಎಲ್ಲೋದ್ರೂ ಫುಲ್ ರಶ್ ಇರುತ್ತೆ. ಬನ್ರಿ ಗೊತ್ತಾಗ್ತೈತಿ. ಗೈಸ್ ಜಸ್ಟ್ ಮಿಸ್. ನಮ್ಮಮ್ಮ ಲಿಫ್ಟಲ್ಲಿ ಅಲ್ಲ ಬರುತ್ತೆ. ಚೆನ್ನಾಗಿ ಹೋಗ್ತಾ ಇದ್ದಾರೆ ಅಂದ್ಕೊಂಡ್ರೆ. ಫಸ್ಟ್ ಟೈಮ್ ಹತ್ತಿದ್ರು ಚೆನ್ನಾಗಿ. ಇಳಿಬೇಕಾದ್ರೆ ಹೋಗ್ಬಿಟ್ಟು ಟ್ರಿಪ್ಪಲ್ಲಿ ಹಿಂಗೆ ಕುತ್ಕೊಂಡ್ಬಿಟ್ಟಿದ್ದಾರೆ. ಅಯ್ಯಪ್ಪ, ಹಂಗೂ ಹಿಂಗೂ ಸ್ವಲ್ಪ ಭಯ ಹೋಗೈತೆ. ಹಂಗೂ ಹಿಂಗೂ ಸ್ವಲ್ಪ ಪರವಾಗಿಲ್ಲ ಅಲ್ಲಮ್ಮ, ಮೊದ್ಲಿಗಿಂತ ಓಡಾಡ್ತಾ ಇದ್ರೆ ಸರಿ ಆಗ್ತೈತೆ. ನೀನು ಒಂದೇ ಒಂದು ಸರಿ ಅಲ್ಲ, ಯಾವಾಗೋ ಒಂದು ಸರಿ ಅಲ್ಲ ಬಂದಿರೋದು. ಅದಕ್ಕೆ ನೆಕ್ಸ್ಟ್ ಇನ್ನೊಂದು 2-3 ಸರಿ ಓಡಾಡು ಸರಿ ಆಗ್ತೈತೆ. ಆಯಿತಾ? ಹಾಂ ಬೇಡ. ಅಯ್ಯೋ ಕಟ್ಟಿ ಎಷ್ಟು ದಂಟ್ಲಕ್ಕಿ ಎಲಕ್ಕರ ಏಯ್ ಬಾ. దాకేమా బెంగళూరు వచ్చినాడంతా నా చేతిలో వస్తా అండు తొడకంపతా అంటున్నాడా ఈడ. ఆవిడు ఆడ ఈడ రూಢಿ పోతా అంటే ರೂಢಿ ಆಯ್ತುಂದಿ. ಸರಿನಾ ಗೈಸ್? ಈಗ ಆಟೋನಲ್ಲಿ ಹೋಗಬೇಕು. ನ್ಯಾಷನಲ್ ಕಾಲೇಜ್ ಹತ್ರ ಇಳಿದ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀವಿ ಮೆಟ್ರೋನಲ್ಲಿ. ಗೈಸ್ ಬಂಡಿ ಮಂಕಳಮ್ಮ ದೇವಸ್ಥಾನಕ್ಕೆ ಬಂದ್ವಿ ಈಗ. ಸೇವೆ
ದರ್ಶನ ಮಾಡಬೇಕು ಅಂದ್ಬಿಟ್ಟು ಕುತ್ಕೊಂಡ್ಬಿಟ್ಟವ್ರೆ. ಇವಲ್ಲಿ 2 ಅವರ್ ಮೇಲೆ ಆಗುತ್ತೆ. ಮಾಡಲೇಬೇಕು. ಗೈಸ್ ಅಮ್ಮನಿಗೆ ಅಭಿಷೇಕ ಮಾಡ್ತಾಯಿದ್ದಾರೆ ನೋಡಿ. ಬಂಡೆ ಮಹಾಂಕಾಳಿಯಮ್ಮ ದೇವಸ್ಥಾನಕ್ಕೆ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಸಮಾಧಾನ ಆಯ್ತಮ್ಮ ಇವಾಗ? ಮಂಜಕ್ಕ ನಿಂಗೆ ಯಾವಾಗಲೂ ಬಂಡೆ ಮಹಾಂಕಾಳಮ್ಮಗೆ ಒಂದ್ಸರಿ ಕರ್ಕೊಂಡೋಗು, ಒಂದ್ಸರಿ ಕರ್ಕೊಂಡೋಗು. 3 ಸರಿ ಆಗೋಯ್ತಾ ಮಂಜಕ್ಕ? 3 ಸರಿ ಆಗೋವರೆಗೂ ಅವ್ರು ಸಮಾಧಾನ ಆಗಿಲ್ಲ. 3 ಸರಿ ಹೋಗ್ಬೇಕಂತೆ ಎಲ್ಲೋದ್ರೂ. ನೀವೇ ಅಲ್ಲ ಹೇಳಿದ್ದು 3 ಸರಿ ಹೋಗ್ಬೇಕು ಅಂತ. ಗೈಸ್ ಬೆಳಿಗ್ಗೆನೇ ಬೇಗ ಬಂದಿದ್ದಕ್ಕೆ ದರ್ಶನನೂ ಆಯಿತು, ನೀರು ಸಿಕ್ತು, ಪ್ರಸಾದ ತಿನ್ಕೊಂಡು ಆರಾಮಾಗಿ ಬಂದ್ವಿ ಅಷ್ಟೇ. ಏನು ಹೇಳ್ತೀಯಮ್ಮ ಬಂಡೆ ಮಹಾಂಕಾಳಮ್ಮಂದು? ಒಳ್ಳೇದು ಮಾಡ್ಬೇಕು ಸಾಕು. ಯಾರಾದ ಬಗ್ಗೆ ಕೊಟ್ಟು ಕಾಪಾಡ್ಕೊಂಡಿದ್ವಿ. ಸರ್ ಅವ್ರನ್ನ ಕಾಪಾಡೋ, ನಮ್ಮನ್ನು ಕಾಪಾಡಿ. ಗೈಸ್ ಪಾನಿಪುರಿ ತರಿಸಿದ್ದಾರೆ, ಪಾನಿಪುರಿ ತಿಂತಾ ಇದ್ದೀವಿ ಇವಾಗ. ಕೆಲಸ ಮಾಡಿ ಮಾಡಿ ಸುಸ್ತಾಗ್ಬಿಟ್ಟಾಳೆ. ಎಲ್ಲರೂ ಸುಸ್ತಾಗವ್ರೆ, ನಮ್ಮ ಕೂತು ಹೋಗ್ತಾಯಿಲ್ಲ. ಬೆಳಗ್ಗೆಯಿಂದ ಫುಲ್ ಬೆಂಡು. ಸಂಧ್ಯಾ ಕೇಳ್ಪುರ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಗೈಸ್. ಇವತ್ತು ಒಂದು ಫಂಕ್ಷನ್ ಇದೆ, ಅದಕ್ಕೆ ಹೋಗ್ತಾ ಇದ್ದೀನಿ. ಅಮ್ಮ ಮತ್ತು ಪೂಜಾ ರಾತ್ರಿನೇ ಹೋದರು. ನನ್ನ ತಮ್ಮ ಬಂದಿದ್ದ ಕರ್ಕೊಂಡು ಹೋಗೋದಕ್ಕೆ, ಅದಕ್ಕೆ ಅವ್ರು ರಾತ್ರಿನೇ ಹೋದರು. ನಾನು ಈಗ ಹೋಗ್ತಾ ಇದ್ದೀನಿ. ನಾನು ಮತ್ತು ವಿನೋದ ಮತ್ತು ಮಂಜಕ್ಕ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ, ಟೈಮ್ ಆಯಿತು. ಅಮ್ಮ ಬಂದಾಗಿಂದ ಒಂದು ವಾರ ಇದ್ದರು ಅವರು. ಆದರೆ ನಾನು ಬ್ಲಾಗೇ ಮಾಡೋಕ್ಕಾಗಿಲ್ಲ, ಯಾಕಂದರೆ ಸಿಕ್ಕಾಪಟ್ಟೆ ಕೆಲಸ, ಇನ್ನೂ ಕೆಲಸ ಕಂಪ್ಲೀಟ್ ಆಗಿಲ್ಲ. ಅದಕ್ಕೆ ನಮಗೆ ಟೈಮೇ ಸಾಕಾಗ್ತಾಯಿಲ್ಲ. ಕೆಲಸ ಆದರೆ ಸಾಕು ಅನ್ನಿಸ್ತಾ ಇತ್ತು, ಅದಕ್ಕೆ ವ್ಲಾಗ್ ಮಾಡಿಲ್ಲ ಗೈಸ್. ಅಷ್ಟೊಂದು ಒಂದಷ್ಟು ಕ್ಲಿಪ್ಪಿಂಗ್ ತೊಗೊಂಡಿದ್ದೀವಿ ಅಮ್ಮ ಇದ್ದಾಗ, ಅದೊಂದಷ್ಟು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅಷ್ಟೇ. ಓಕೆ ಗೈಸ್, ಬನ್ನಿ ಈಗ ಟೈಮ್ ಆಯಿತು, ಹೋಗೋಣ. ನಮ್ಮ ವಿನೋದ ಮತ್ತು ಮಂಜಕ್ಕ ಕಾಯ್ತಾ ಇದ್ದಾರೆ, ಹೋಗೋಣ ಬನ್ನಿ. ಗೈಸ್, ನಾನು ನಮ್ಮ ಮಂಜಕ್ಕ ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ. ನಮ್ಮಮ್ಮ ರಾತ್ರಿ ಎಸ್ಕೇಪ್ ಆಗಿಬಿಟ್ಟವ್ರೆ, ಮಗ ಬಂದ ಅಂದ್ಬಿಟ್ಟು. ನಾನು ಮಂಜಕ್ಕ ನಮ್ಮ ವಿನೋದ ಜೊತೆ ಹೋಗ್ತಾ ಇದ್ದೀವಿ. ಗ್ಯಾಸ್ ಹಾಕ್ಸ್ಕೊತಾ ಇದ್ದಾರೆ ಇಲ್ಲಿ. ಗೈಸ್, ನಮ್ಮ ಪೂಜಾ ರಾತ್ರಿನೇ ಓಡ್ ಬಂದುಬಿಟ್ಟಿದ್ದಾಳೆ ಅವ್ರ ಅಜ್ಜಿ ಜೊತೆ. ಅಜ್ಜಿ ಮೊಮ್ಮಗಳು ರಾತ್ರಿನೇ ಬಂದುಬಿಟ್ಟವ್ರೆ, ಇನ್ನೂ ರೆಡಿ ಆಗಿಲ್ಲ. ನಾವು ಅಲ್ಲಿಂದ ಬಂದಿದ್ದೀವಿ, ಬೆಂಗಳೂರಿಂದ. ಇನ್ನೂ ರೆಡಿ ಆಗ್ತಾನೇ ಅವ್ರೆ. ನಮ್ಮ ಪೂಜಾ ಇವತ್ತು ಬಿರಿಯಾನಿ ಮಾಡಿದ್ದಾಳೆ ಗೈಸ್, ಫಸ್ಟ್ ಟೈಮು. ನಾನು ತಿಂದಿಲ್ಲಪ್ಪ, ಮಂಜಕ್ಕ ತಿಂದೈತೆ. ಹೆಂಗೈತೆ ಮಂಜಕ್ಕ? ನೀನು ಯಾಕೆ ತಿಂದಿಲ್ಲ? ನಾನು ಮನೆಯಲ್ಲಿ ತಿಂದ್ಬಿಟ್ಟು ಬಂದೆ, ಅಲ್ಲೂ ಮಾಡಿದ್ನಲ್ಲ. ಏನು ಪೇ ಪಾಪಡು, ನನ್ನ ಮಗಳು ಮಾಡಿದ್ದು ತಿಂದಿಲ್ಲ ಅಂದ್ಬಿಟ್ಟು ಬೇಜಾರು ಮಾಡ್ಕೊಂಡ್ಬಿಟ್ಟವಳೆ. ಸನ್ಸ್ಕ್ರೀನ್ ತಗೋಬರ ಮಾಡ್ತಾರೆ, ಕ್ರೀಮ್ ಉಟ್ಕೊಂಡು ಹಾಕಿದ್ದಕ್ಕೆ ಮುಖ ಎಲ್ಲ ವೈಟ್ ಕಾಣಿಸ್ತೀವಿ. ಪರವಾಗಿಲ್ಲ ಬಿಡು, ಬೆಳ್ಳಕ್ಕೆ ಕಾಣಿಸ್ತೀಯ. ಗೈಸ್, ನಾವು ಕಾರಲ್ಲಿ ಬರೋ ಅಷ್ಟೊಂದು ಪೇಷಂಟ್ ಆಗ್ಬಿಟ್ಟೆ ನಾನು. ವಾಮಿಟ್ ಆಯ್ತಾ? ಗೊತ್ತಿಲ್ಲ, ಬೆಳಗ್ಗೆನೆ ಬಂದಲ್ಲ, ಅದಕ್ಕೊಂಥರ ಆಗ್ಬಿಡ್ತು. ಅಲ್ಲಿಂದ ಯಾವಾಗ ಕಾರ್ ಇಳಿತೀವೋ ಅನ್ನಿಸ್ಬಿಡ್ತು. ಇವಾಗೂ ಇನ್ನೂ ಒಂಥರ ಆಗ್ತೈತೆ. ಕಾರ್ಲ ಹೋತೆ ಪೇಷಂಟ್ ಗ್ಯಾರಂಟಿನೇ. ನಾನು ಮತ್ತೆ ಮಕ್ಕಂಬ್ಲ ಅಂತ ಇದೊಂದೇ. ನಮ್ಮಮ್ಮ ಸ್ನಾನ ಮಾಡ್ತಾ ಇದ್ದಾರೆ, ಇನ್ನೂ ರೆಡಿ ಆಗಿಲ್ಲ.
ತೋರ್ಸೆ ಬೇಗ ಗೈಸ್. ನಮ್ಮ ಪೂಜಾ ಏನೋ ಹಿಡ್ಕೊಂಡಿದ್ದಾಳೆ ಗೈಸ್. ಏನು ತೋರಿಸ್ ಪೂಜಾ ಬೇಗ. ನೋಡ್ಸಿದ್ದಾಯ್ತು ಆವಾಗಲೇ. ಎಲ್ಲಿ ಇಲ್ಲ, ಏನು ಮಾಡೋಕ್ಕಾಗಲ್ಲ, ಅದು ತಿನ್ನೋವಾಗ ಏನೋ ಚೆಲ್ಕೊಂಬಿಟ್ಟಿದ್ದೀನಿ. ಕೊಡು ಬೇಗ, ತೋರ್ಸೆ ಗೈಸ್. ಯಾರೋ ಇಲ್ಲಿ ಕುಡಿದ್ಬಿಟ್ಟು ಬಿಟ್ಟಿರೋದನ್ನ ಎತ್ಕೊಂಡಿದ್ದಾಳೆ ನೋಡಿ. ಪೂಜಾ ಕುಡಿತಾಳಂತೆ ರಾತ್ರಿಗೆ. ನೋಡಮ್ಮ, ನಿನ್ನ ಮೊಮ್ಮಗಳು ಯಾರೋ ಕುಡ್ದಾಕಿರೋದನ್ನ ಎತ್ಕೊಂಡಾಳೆ. ಹೇಳಮ್ಮ. ಇನ್ನೇನು? ಅಯ್ಯೋ ಹೌದಾ? ಜ್ಯೂಸ ಪೂಜಾ ಅದಾವ ನಿಜಾಗ್ಲೂ? ನಾನು ಬೇರೆ ಏನೋ ಅನ್ಕೊಂಡೆ. ನೀನು ಅಷ್ಟು ಬೇಗ ಮುಚ್ಚಿಕೊಂಡ್ರೆ ನಾನು ಏನು ಅನ್ಕೊಬೇಕು? ಅದು ಲೋಗೋ ನೋಡೋದಕ್ಕೂ ಹಂಗೆ ಐತೆ. ನಾನು ಆ ಜ್ಯೂಸು ಅನ್ಕೊಂಡೆ, ಅದಕ್ಕೆ ವಿಡಿಯೋ ಮಾಡಿದ್ದು. ಅಯ್ಯೋ ಗೈಸ್, ನಮ್ಮಮ್ಮ ನೋಡಿ ರಾತ್ರಿ ಮಗನ ಜೊತೆ ಬಂದುಬಿಟ್ರು. ಇವಾಗ ರೆಡಿ ಆಗಿದ್ದಾರೆ. ಬರೋ ಅಷ್ಟರಲ್ಲಿ ನಾ ರೆಡಿನೇ ಆಗಿರಲ್ಲ. ನಾವು ಬಂದು ರೆಡಿ ಮಾಡಿಸಿದ್ದು ಇವ್ರನ್ನ. ತಿಂದ ಇಲ್ಲ ಬಿರಿಯಾನಿ? ತಿಂದ? ಯಾಕಪ್ಪ? ಹೋಗೋಣ ಗೈಸ್. ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ. ಹಾಫ್ ಸ್ಯಾರಿ ಫಂಕ್ಷನ್ ಇದೆ ಇವತ್ತು, ಅದಕ್ಕೆ ಎಲ್ಲರೂ ಹೋಗ್ತಾ ಇದ್ದೀವಿ. కదా ఈడు కొడితే ఫోటో వస్తుంది. ಇಲ್ಲೇ ಹೊರಗಡೆ I am waiting for a bus at the end of the night. On the street. ನೀವು ಬನ್ನಿ ಅಕ್ಕ, ಆಮೇಲೆ ಬನ್ನಿ ಸರ್, ನೀವು ಬನ್ನಿ. ಈ ಕಡೆ ಬನ್ನಿ. ಗೈಸ್, ನಮ್ಮ ಅತ್ತೆಯವ್ರು ಬಂದವ್ರೆ. ಆಯತ್ತಾ? ಹಾಯ್ ಭಾಗ್ಯ. ಆಯತ್ತೆ ಅಲ್ಲಿ ಅಲ್ಲಿ ಅತ್ತೆ. ಆಯತ್ತೆ ಆ ಕಡೆಗೆ ಅವ್ರೆ. ಆಯತ್ತಾ? ನೆಕ್ಸ್ಟ್ ಇವಾಗ ಸ್ನೇಕ್ ತಗೊಬಂದಿದ್ದೀವಿ ನಾವು ನಿನಗೆ. ಹಾಯ್ ಮುನಿ. ಹಾಯ್ ವಿನೋದ. ನಮ್ಮ ವಿನೋದನ ಅವಾಗಿಂದ ಲಾಗೇ ಮಾಡಿಲ್ಲ. ನನ್ನ ತಮ್ಮ ಮಾತಾಡ್ತಾನೆ ಅವಾಗೂ. ಹಾಯ್. ಅವ್ನ ಫೋನಲ್ಲಿ ಕಾರಲ್ಲಿ ಯಾರು ಇರಲ್ವಲ್ಲ, ಅವಾಗ ಮಾತ್ರ ಮಾತಾಡ್ತಾನೆ. ನಮ್ಮ ಲಾಗಲ್ಲಿ ಮಾತಾಡಲ್ಲ. ಬರ್ತಿ? ಹಾಯ್. ಫುಲ್ಲಾಗಿ ರೆಡಿ ಆಗವ್ರೆ. ಸೂಪರಾಗಿ ಕಾಣಿಸ್ತಾ ಇದೆಯಾ? ಅನು ಹಾಯ್. ಹಾಡು ನಿಂಕನೆ ಹಾಯ್. ರಚ್ಚು ಹಾಯ್. ಗೈಸ್, ನಮ್ಮನ್ನು ಬಿಟ್ಬಿಟ್ಟು ಅವಾಗಲೇ ಊಟ ಕೂತ್ಕೊಂಡ್ಬಿಟ್ಟವ್ರೆ ನನ್ನ ತಮ್ಮ. ಹಾಯ್. ಇದು ಯಾಕೋ ಹಿಂಗೆ ಚೇಂಜ್ ಮಾಡ್ತಾ ಇದೀಯಾ? ಹಾಂ, ಅದು ದೊಡ್ಡದಾ? ಜಾಸ್ತಿ ತಿನ್ಬೇಕಾ? ಎಲೆ ದೊಡ್ಡದಾಗಿದ್ರೆ ಜಾಸ್ತಿ ತಿಂತಾರೆ, ಎಲೆ ಚಿಕ್ಕದಿದ್ರೆ ಕಮ್ಮಿ. ಜೋರಾಗಿ ಹೇಳು, ಕೇಳಿಸಲ್ಲ. ಸ್ವಲ್ಪ ಜೋರಾಗಿ ಹೇಳು. ಹಾಂ, ಕೂತ್ಕೊಳ್ರಿ.
ಗೈಸ್ ಇಲ್ಲಿ 420 ಬೀಡ ಅಂತ ಯಾವುದು ಎಂಥದ್ದು ಯಾವ ಥರ ಬೀಡಿಯಪ್ಪ ಹೇಳಪ್ಪ. ಅಲ್ಲ ನಾನು ಇವತ್ತೇ ಕೇಳ್ತಾ ಇದ್ದೀನಿ ಅದೆಂಥದ್ದು. ಪಾಪ ಬೀಡ ಹಾಕೋ ಅಣ್ಣನೇ ಒಳಗೆ ಬಿಡ್ಬೇಕು ನಿನ್ನ ಮಾತು ಕೇಳ್ಬಿಟ್ಟು. ಅಯ್ಯೋ ಗೈಸ್ ಇಲ್ಲಿ ಫೋಟೋ ಶೂಟ್ ಮಾಡ್ತಾ ಇದ್ದಾರೆ ನೋಡಿ. ಮನ್ವಿತಾ ಹಾಯ್. ಅಲ್ಲಿ ನೋಡಿ ಫೋಟೋ ತೆಗಿತಾರೆ. ಇದೊಂದು ಥರ ಇದೆ, ತೋಟ ಥರ ಇದೆ, ಚೆನ್ನಾಗಿದೆ ಪ್ಲೇಸು. ತೋಟ ಥರ ಇದೆ, ಫೋಟೋ ಶೂಟ್ಗೆಲ್ಲ ಚೆನ್ನಾಗೈತೆ. ಬನ್ನಿ ಹಂಗೆ. ಗೈಸ್ ಫೋಟೋ ಶೂಟ್ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದೀವಿ ಗೈಸ್ ಇವಾಗ. ಅಜ್ಜಿ ಹಾಯ್. ಅಜ್ಜಿ ಓಕೆ ಚಲೋ ಲೆಟ್ಸ್ ಗೋ. ಗೈಸ್ ನೋಡಿ ನಮ್ಮ ಪೂರ್ವಿ ಫುಲ್ ರೆಡಿಯಾಗಿದ್ಲು, ಬರೋ ಅಷ್ಟರಲ್ಲಿ ಹೆಂಗಾಗ್ಬಿಟ್ಟಿದ್ದಾಳೆ ಅಂತ. ಹಲೋ ನೋಡಿ ಪೂರ್ವಿ, ಈ ಕಡೆ ನೋಡು ಚಿನಿ. ಚಿನಿ ಒಂದು ಹೂವು ಕಿತ್ಕೊಂಡ್ಲಾ? ನೋಡಿ ಗೈಸ್ ಕಿತ್ಕೊಂಡು. ಮಂಜಕ್ಕ ಡೇರ ಹೂವು ಐತೆ ಕಿತ್ಕೊ. ಇಬ್ರಿಗೂ ಒಂದೊಂದು ಆಗುತ್ತೆ, ಕಿತ್ಕೊ ಮಂಜಕ್ಕ. ಪೂರ್ವಿ ಬೇಡ ಅಂತವಳೆ, ಕಿತ್ಕೊ. ಗೈಸ್ ನೋಡಿ ಗೈಸ್ ನಮ್ಮ ಪೂರ್ವಿ ಡ್ರೆಸ್ಸು ಏನು ರೆಡಿ ಆಗಿದ್ದಾಳೆ ಅಂತ. ಹಾಂ ನಂದು ಸೇಮೇ ನೋಡು, ನಂದು ನಿಂದು ಸೇಮ್. ಹ್ಞೂ ನಂದು ಪರ್ಪಲ್ ಐತೆ ನೋಡು. ಇಲ್ಲಿಲ್ವಾ? ಇಲ್ಲ ಐತೆ ನೋಡಿ ಪರ್ಪಲ್ಲು. ಹ್ಞೂ ಎಲ್ಲೋ ನೋಡಿಲ್ಲ ಐತೆ, ನೋಡಿಲ್ಲ ಎಲ್ಲೋ ಐತೆ, ನೋಡಿಲ್ಲ ಇಲ್ಲೆಲ್ಲೋ ಐತೆ. ಓಕೆ ನೆಕ್ಸ್ಟು ನಾವಿಬ್ಬರು ಸೇಮ್ ಹಾಕ್ಕೊಳ್ಳೋಣ. ಕೊಬ್ಬು ನೋಡು, ಕೊಬ್ಬು ನೋಡಿ. ಗೈಸ್ ಫಂಕ್ಷನ್ ಮುಗಿಸ್ಕೊಂಡು ಬಂದಿದ ತಕ್ಷಣ ಚಿಕನ್ ಮಾಡು ಅಂತ ಹೇಳಿದ್ರು. ಚಿಕನ್ ಸಾಂಬಾರು ಮತ್ತು ಈ ಕಡೆ ಒಂದು ಫ್ರೈ ಮಾಡ್ತಾಯಿದ್ದೀವಿ. ನಮ್ಮಮ್ಮ ನೋಡಿ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದರು. ಇವಾಗ ನಾವು ಮುದ್ದೆ ಮಾಡೋ ಕೆಲಸ ನಮ್ಮಮ್ಮದು. ಬಾಯ್ ಅಮ್ಮ, ನಮ್ಗೆ ಸ್ವಲ್ಪ ಕೆಲಸ ಐತೆ, ಹೋಗ್ಬಿಟ್ಟು ಬರ್ತೀವಿ. ಬಾಯ್ ಪೂಜಾ. ಬಾಯ್ ಗುಂಡಣ್ಣ. ಬಾಯ್ ಗುಂಡಣ್ಣ. ಬಾಯ್ ಹೋಗೋಣ ಬಾ ನಾವು ಬಾಯ್. ಮನ್ವಿತಾ ಬಾಯ್. ಬರ್ತೀಯಾ? ನಿಮ್ಮ ಮನೆಗೆ ಹೋಗೋಣ? ಬರಲ್ಲ? ಬಾಯ್. ಜಾನು ಬಾಯ್ಲಿ ಬಾ ಬೇಗ ಬಾ, ಬಾ. ನಮ್ಮ ಅಜ್ಜಕ್ಕಾಗ ಹೊಸ ಫ್ರೆಂಡ್ ಸಿಕ್ಬಿಟ್ಟಿದ್ದಾರೆ. ಹ್ಞೂ ಗುಂಡ ಬದಲು ಇನ್ನೊಂದು ಜಾನು. ಇವಾಗ ಎತ್ಕೊಂಡೋಗಿ ಮಂಜಕ್ಕ, ಎತ್ಕೊಂಡೋಗಿ ನೀನೆ. ಬಾರೋ ಜಾನು. ಕರಿಮಮ್ಮ ಕರಿಮಮ್ಮ. ಜಾನು ಜಾನು ನೀನು ಮಂಜಕ್ಕ ಬಾಯಿಗ ಒಳ್ಳೆ ಜಾನು. ಬಾ ಓಯ್ ಜಾನು. ಏನ ಬಾ ಹೋಗೋಣ, ಬಾ ಹೋಗೋಣ. ಹೋಗ್ತೀಯಾ? ಮನೆಗೆ ಏನು ನೋಡ್ತೀಯ? ಬುದ್ಧಂತರ. ನೀನು ಹಂಗೆ ಅನ್ನೋದು, ಅವನು ಹಿಂಗೆ ಅನ್ನೋದು. ಅದೇ ಕುಕ್ಲಿಯಲ್ಲಿ ಇದಾ ಇಲ್ಲಿ.
ತೆಗಿಬೇಡ ಮುಚ್ಚಿಕೊಂತಾರ ಅವ್ರು ಅವಾಗಲೇ. ಇವರು ನಮ್ಮ ಅತ್ತೆ ಸೊಸೆ. ಅವರು ಮಂಜಾಕ್ ಅವರು, ಇವರು ಶೋಭಾಕ್ ಅವರು, ಇವರು ಮಂಜಾಕ್ ಅವ್ರಿಗೆ ಗೊತ್ತಿಬಿಡು. ನೋಡು ಹಾಯ್ ಅಂತ ಹೇಳ್ರಿ ಒಂದ್ಸಲಿ. ಆಯ್ತು, ಈಗ ಬರ್ತೀನಿ. ನಿಮ್ಮ ವೈಫ್ ಪರಿಚಯ ಮಾಡಿಬಿಡೋದ್ರಲ್ಲಿ ಸರಿ ಹೋಗ್ತದೆ. ಹಾಯ್ ಅನ್ಬೇಕು. ಆಯ್ತಾ? ಹಾಯ್ ರಾಕಿ. ಹಾಯ್. ಹಾಯ್. ಇವ್ರು ನಮ್ಮ ವೈಫ್ ಪಲ್ಲವಿ ಅಂತ. ಹೊಸ್ದಾಗಿ ಮದುವೆ ಆಗಿದ್ದಾರೆ. ಎಷ್ಟು 3 ತಿಂಗಳಾಯ್ತಲ್ಲ? ಕಂಪ್ಲೀಟ್ ಆಗಿ ಹಾಂ 3 ತಿಂಗಳಾಯ್ತು. ನಿಮ್ಮ ಮದುವೆ ಲಾಗ್ ಎಲ್ಲ ಹಾಕಿದ್ದೀವಿ, ನೋಡಿದ್ರಾ? ಶಾರ್ಟ್ ಲಾಕ್ಸ್ ಇಲ್ಲ, ಫುಲ್ ಲಾಗ್ ಮಾಡಿದ್ದೀನಲ್ಲ ಒಂದು, ಏನೋ ನೋಡಿ ನೋಡಿಲ್ವಾ? ಲಾಕ್ಸ್ ನೋಡಿದ್ದೀನಿ. ನೋಡ್ರಿ. ಗೈಸ್, ನಮ್ಮ ಪೂಜೆ ನೋಡಿ, ಜಡೆ ನೋಡಿ, ಅವ್ರ ಅತ್ತೆ ಹಾಕಿರೋದು ಎಷ್ಟು ಚೆನ್ನಾಗಿ ಹಾಕಿದ್ದಾರೆ. ನನಗೆ ಈ ಥರ ಹಾಕೋದಕ್ಕೆ ಬರಲ್ಲ. ಸಾಗರ್ ಜಡೆ ಮೇಲೆ ನೀಟಾಗಿ ಬಂದೈತೆ. ನಾನು ಆ ಥರ ಹಾಕ್ತೀನಿ, ಆದರೆ ಇಷ್ಟು ನೀಟಾಗಿ ಬರಲ್ಲ, ಕಾಣಿಸ್ತಾ ಇಲ್ಲ. ಓಕೆ, ನಡೀರಿ ನಡೀರಿ, ಟೈಮ್ ಆಯಿತು. ಇವ್ರಿಗಿನ್ನ ಬಿಟ್ಟು ಫ್ರೆಂಡ್ನ ಬರೋಕ್ಕೆ ಮನಸ್ಸಿಲ್ಲ. ಇಲ್ಲೇ ಇರ್ತೀರಾ? ಹಾಂ, ನಡೀರಿ ನಡೀರಿ ನಡೀರಿ, ಬೇಗ ಹೋಗೋಣ, ಟೈಮ್ ಆಯಿತು. ನೀನು ಅಡುಗೆ ಮಾಡ್ಕೊಂಡಿಲ್ಲ, ನಾವು ಹೋಗ್ತೀವಿ, ಟೈಮ್ ಆಯ್ತಲ್ಲಿ. ಒಳ್ಳೆ ಕೆಲಸ ನಮ್ಮದು. ಬಾಯ್ ಬಾಯ್, ಎಲ್ರಿಗೂ ಬಾಯ್, ಹೋಗ್ತಾ ಇದ್ದೀವಿ. ನಮ್ಮ ಅಮ್ಮ ಅಂತ ಅದೇ. ಬಾಯ್ ಗುಂಡಣ್ಣ, ಗುಂಡಣ್ಣ ಬಾಯ್. ಇಲ್ಲಿ ನೋಡು, ಬಾಯ್. ನಿಮ್ಮಪ್ಪ ದೃಷ್ಟಿ ಆಗ್ಬಿಡುತ್ತೆ ಅಂತ ಸಾಕು ಸಾಕು ಅಂತೈತೆ. ಬೊಂಬೆ ಹಾಕ್ಬಿಡ್ತೀನಿ ಬಿಡೋ ನಿನಗೆ, ಬೊಂಬೆ ಹಾಕ್ಬಿಡ್ತೀನಿ ನಿನಗೆ. ಬಾಯ್ ಬೊಂಬೆ. ಬಾಯ್ ಮನ್ವಿತಾ, ಬಾಯ್ ಹೇಳೆ, ಬಾಯ್ ಹೇಳೆ, ಬಾಯ್ ಹೇಳೆ. ಬಾಯ್ ಹೇಳ್ದಾ? ಬೇಡ ಅಷ್ಟೇ. ನಡೀರಿ ನಡೀರಿ, ಇಲ್ಲೊಬ್ರು ಇದ್ದಾರೆ. ಬಾಯ್ ಬಾಯ್ ಚಿನಿ, ಬಾಯ್ ಹೇಳ್ಬಿಡು, ಬಾಯ್. ಸ್ಮೋಕಿಂಗ್ ಈಸ್ ಇಂಜೂರಿಯಸ್ ಟು ಹೆಲ್ತ್. ಗೈಸ್, ನಮ್ಮ ಅಪ್ಪಗೆ ಹೇಳಿ ಬ್ಯಾಡ್ ಕಮೆಂಟ್ ಹಾಕಿ. ಸಿಗರೇಟ್ ಕುಡಿತಾವ್ರೆ ಅವಾಗಲಿ, ಎಷ್ಟು ಹೇಳಿದ್ರು ಕೇಳಲ್ಲ. ನೋಡಿ ಮೊಮ್ಮಗಳು ಹೊಡಿಯೋದು. ಹೇಳಪ್ಪ ಇನ್ನೊಂದ್ಸರಿ, ನಿನ್ನ ಮೊಮ್ಮಗಳಿಗೇನೋ ಹೇಳ್ತಾ ಇದ್ದೆ. ಪೂಜಾ ಹೋಗಿ, ಪೂಜಾ ಬೇಗ, ಎಷ್ಟೊಂದು ಪಾತ್ರೆ ಐತೆ, ತೊಳ್ದಾಕ್ಬೇಕಂತೆ. ತೊಳೆಯೋಗು. ಯಪ್ಪ ಅನ್ನೋದು ಇಲ್ಲಿನಾ? ಇವಡೆ ತಿನ್ನಿಂದೆ ಟೀನಂಟ ಹೊಸ್ಮೆಂಪ. ಬಾಯ್ ಬಾಯ್. ನಿಮ್ಮ ಮೊಮ್ಮಗಳ ಹತ್ರ ಪಾತ್ರೆ ತೊಗೊಂಡಿಸು ಬೇಗ, ಅದಕ್ಕೆ ಹೋಗಮ್ಮ ತೊಳೆಯೋದಮ್ಮ. ಕಾಸು ಕೊಡ್ತೈತಂತೆ, ಹೋಗಮ್ಮ. ಕಾಸು ಇನ್ನೊಂದ್ಸರಿ ಹೇಳೋ. ಏನಿಲ್ಲ, ಹೇಳೋ ಅಂತೆ, ಹೇಳಿ ಇನ್ನೊಂದ್ಸರಿ. ಓಡ್ ಬೇಗ. ತಾತ ಕಾಸು ಕೊಡ್ತೈತೆ, ಪಾತ್ರೆ ತೊಳಿಯೋದು. ಗೈಸ್ ನೋಡಿ, ಅವ್ರ ತಾತ ಕಾಸು ಕೊಡ್ತಾರೆ ಪಾತ್ರೆ ತೊಳಿಯೋದಕ್ಕೆ. 100 ರೂಪಾಯಿ ಕೊಡ್ತಾರೆ. 100 ರೂಪಾಯಿ ಬರುತ್ತೆ ಪೂಜಾ. ಗೈಸ್, ಪಾತ್ರೆ ಇಷ್ಟೇ ಇರೋದು, ಎರಡೇ ಪಾತ್ರೆಗೆ 100 ರೂಪಾಯಿ ಕೊಡ್ತಾವ್ರೆ. ಯಾರಿಗುಂಟು ಯಾರಿಗಿಲ್ಲ, ಹೋಗ್ಬೇಗ, ಎರಡೇ ಪಾತ್ರೆ. ಕಾಸು ಕೊಡ್ತೀವಿ ನೀನೇ. ಪೂಜಾ, ಇದೇ ತಂಬ್ಳಂಗ್ ನಾಳೆ. ಏನಂತ ಕಣ ಮಂಜಕ್ಕ ತಂಬ್ಳಂಗೆ? ಹಾ, ಯಾಕೆ ಮಂಜಕ್ಕ ನೋಡು ಬೇಡ ಅಂತೈತೆ. ನಮ್ಮ ಪೂಜಾಗೆ ಪಾತ್ರೆ ತೊಳೆಯೋದಕ್ಕೆ 100 ರೂಪೀಸ್ ಕೊಡ್ತಾವ್ರೆ ಅಂತ ಹಾಕ್ತೀನಿ, ಆಯ್ತಾ?
ಪಾತ್ರೆ ತೊಳಿತಾಳೆ ನೀನು ಹಾಕ್ಬಿಡು. ಇವಾಗ ನಮ್ಮಮ್ಮ ಇಸ್ಕೊಂಡ್ರೆ ಪಾತ್ರೆ ತೊಳೆಯಕ್ಕೆ ಕಾಸು ಇಸ್ಕೊಂಡ್ಬಿಟ್ಲು ಅಂತ ಹಂಗೆ ಹಾಕೋದು ನಾನು. ಗೈಸ್ ವಿಡಿಯೋ ಆಫ್ ಮಾಡಿದ್ಮೇಲೆ ಇಸ್ಕೊಬಿಡ್ತಾಳೆ ಅಲ್ಲ, ಅದಕ್ಕೆ ನಾನು ವಿಡಿಯೋ ಆಫ್ ಮಾಡಲ್ಲ, ಆನಲ್ಲೇ ಇಟ್ಕೊಂಡಿರ್ತೀನಿ. ಇವಾಗ ಪಾತ್ರೆ ತೊಳೆದ್ಬಿಟ್ಟೆ ನೀವು ಇಸ್ಕೋಬೇಕು. ತಾತನ ಹತ್ರ ಫೋನ್ಪೇ ಇಲ್ಲಲ್ಲ, ಹೆಂಗೆ? ಅಲ್ಲೋಯ್ತು ತಾತ ಇಲ್ಲಿ ಪಾತ್ರೆ ಹಿಡ್ಕೊಂಡೈತೆ. ಪಾತ್ರೆ ಪಾತ್ರೆ ಬಾ ಬಾಯ್ ಬಸ್ ಡೆಕ್ಸಾನ ಇದು ಡೆಕ್ಸ ಸುಬಿ ದೇಶ ಸುಬಿಚ್ಚ ಕಾಯಿಲೆ ಹಿಡಿ ಕಂದ್ಬಡೋದಿಲ್ಲ ಅದು ಇನ್ನು ಬರ್ತಾಳೆ ಅನ್ಕೊಂತ. ಬಾಯ್ 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 ಪುರಿ ಬಾಯ್ ಬಾಯ್ ಪುರಿ. ಯಾಕೋಳ ಅಲ್ತಾಳೆ ಅವಳಿಗೆ ಹಂಗೆ ಗಾಡಿ ತಗಲ್ತಲ್ಲ ಹಿಂಗೆ ಹೋಗ್ತೀಯಾ? ಗಾಡಿ ಅಲ್ಲಿ ಅಲ್ಲ ಅವ್ರಪ್ಪ ಮುಂದೆ ನೋಡ್ಕೊಂಡು ಎಳ್ಕೊಂಡು ಹೋಗ್ತಾ ಇತ್ತವಳ. ಅದು ಎಲ್ಸಿರೋ ಗಾಡಿನ ವಿನೋದ, ನಮ್ಮ ಪೂಜೆಗೆ ಒಂದು ಆಫರ್ ಬಂದಿತ್ತು ಇವಾಗ. 100 ರೂಪೀಸ್ ಬರ್ತದೆ ಪಾತ್ರೆ ತೊಳೆದಿದ್ರೆ, 2 ಪಾತ್ರೆ 100 ರೂಪಾಯಿ ಕಷ್ಟ ದುಡಿಬೇಕು ಅಂದ್ರೆ ಎಷ್ಟು ಕಷ್ಟ ಬೀಳ್ಬೇಕು ತಾನೆ ಕೇಳು. ತೊಳೆದಿದ್ರೆ 100 ರೂಪಾಯಿ ಕೊಡ್ತಾ ಇತ್ತು. ಕೊಡಕ್ ಬಂದಿದ್ದಾಳೆ. ಅದೇ ಒಂದು 2 ಪಾತ್ರೆ ಇದ್ದಿದ್ದು ತೊಳೆದಿದ್ರೆ ನಿಮಗೆ 100 ರೂಪಾಯಿ ಬರ್ತಾ ಇತ್ತು. ಛೇ 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 ಛೇ. ನಮ್ಮ ಮಂಜಾಕಾಗ ಬೇಜಾರು ಆ ಥರ ಪಾತ್ರೆ ತೊಳೆಯೋದು ಬೇಡ ಅಂತೈತೆ ವಿಡಿಯೋ ಮಾಡೋದು. ಏನು ಹಂಗೆ ಮಾಡ್ತಾ ಇದೀಯಾ? ಮೊಳೆಗಳು ಏನು ಅಂತೆ ಚೆನ್ನಾಗೈತಾ? ಫುಲ್ ಖಾಲಿ ಹಂಗಾದ್ರೆ. ಗೈಸ್ ನಮ್ಮ ಗೌತಮ್ ಇವತ್ತು ವಿಡಿಯೋ ಕಾಲ್ನಲ್ಲಿ ಚಿಕನ್ ಮಾಡೋದು ಹೇಳ್ಸ್ಕೊಂಡು ಮಾಡಿದ್ದಾನೆ. ಹೆಂಗಿತ್ತು ಎಕ್ಸ್ಪೀರಿಯನ್ಸು? ಚಿಕನ್ನು ಮುದ್ದೆ ಮಾಡಿರೋದು ಎಲ್ಲ ಚೆನ್ನಾಗೈತನಲ್ಲಿ. ಚೆನ್ನಾಗಿ ಮಾಡೋಣ ಮುದ್ದೆ. ನಮ್ಗೆ ಅಲ್ಲೇನು ಕಾಣಿಸ್ತಾ ಇಲ್ಲ ವಿಡಿಯೋ ಕಾಲ್ನಲ್ಲಿ. ಹೇಳು ಅಂತಾನೆ. ಅದೇ ಅಂದ್ಕೊಂಡೆ, ಅದು ಪಾತ್ರೆ ಚೆನ್ನಾಗಿ ಕುದಿಸಿಕ್ಕವನೆ ಎಲ್ಲ ಅದು ಪಾತ್ರೆಗೆ ಅಂಟ್ಕೊಂಡೈತೆ. ಎಲ್ಲಿ ಖಾಲಿನಾ? ಫುಲ್ಲು ಅರ್ಧ kg ಚಿಕನ್. ಓ ಮೈ ಗಾಡ್, ಅಷ್ಟು ಚೆನ್ನಾಗಿ ಮಾಡಿದ್ದ ಗೊತ್ತು. ಅಪ್ಪ ಸ್ಮೈಲ್ ನೋಡು. ಬಕೋಸ್ಪುರ ಅಲ್ಲ, ಅಷ್ಟು ಟೇಸ್ಟಿಯಾಗಿ ಮಾಡಿದ್ದಾನೆ ಮಗ ಅಂತ. ಅರ್ಧ kg. ಓಹೋ ಕರೆಕ್ಟಾಗಿ ಅರ್ಧ kgನೇ ಇದ್ದಿದ್ದು. ಏನು ಕಸ ಎಲ್ಲ ಇಕ್ಕಿದಿರ ಇಲ್ಲಿ? ಕಸನೇ ಗುಡಿಸಿಲ್ಲ. ಎಷ್ಟು ಬಂದುಬಿಡುತ್ತೆ? 4 ಪೀಸ್ ಬರುತ್ತೆ ಬಿಡು. ಅರ್ಧ kgಗೆ ಏನು ಜಾಸ್ತಿ ಬರೋಲ್ಲ ಅಲ್ಲ. ಗೊತ್ತು ಮುದ್ದೆ ಮಾಡಿದ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಚೆನ್ನಾಗಿತ್ತಾ? ಮುದ್ದೆ ಚೆನ್ನಾಗಿ ಮಾಡಿದ್ನೇನೆ. ಇಷ್ಟು ಮಾಡಿದ್ನಲ್ಲ, ಗೊತ್ತಾಯ್ತದ್ದು. ಕುದಿಸ್ಕೊಂಡು ಕುತ್ಕೊಬಿಟ್ಟಾನೆಲ್ಲ ಅಲ್ಲ. ಹಂಗೆ ಮಾಡಿದ್ರೆ ಮುದ್ದೆ ಇಷ್ಟೇ ಆಗೋದು. ಓಕೆ ಗೈಸ್, ಇವತ್ತಿನ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಗೈಸ್. ಏನೇ